ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ. ಆಫೀಸಿಗೆ ಹೋಗ್ಬೇಕಿತ್ತಲ್ಲ, ಸೊ ಬಂದೆ ಬ್ಯಾಂಗ್ಳೂರಿಗೆ. ಹಾಗೆ ಇವತ್ತು ಆಫೀಸ್ ಡೇ ಆಗಿತ್ತು. ಬೆಳಗ್ಗೆ ಎದ್ದು ಏನೋ ಪೂಜೆ ಮಾಡೋಂಗಿರಲಿಲ್ಲ ನನಗೆ. ಹಾಗಾಗಿ ಬರೀ ಮನೆ ಕ್ಲೀನ್ ಮಾಡಿಕೊಂಡು ಅವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ನನಗೂ ಪಲಾವ್ ತಿಂದು ಮತ್ತು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗಿದ್ದೆ ಆಫೀಸಿಗೆ. ಆ್ಯಂಡ್ ಧ್ವನಿದು ಬಾಕ್ಸಿಗೂ ಪಲಾವ್ ಹಾಕಿದ್ದೆ. ಇವತ್ತು ಧ್ವನಿ ಡೇ ಕೇರ್ ಸ್ಟಾರ್ಟ್ ಮಾಡಿದೆ. ಈಗ ಆಲ್ಮೋಸ್ಟ್ ಒಂದು 10 ಡೇಸಿಂದ ಅವಳು ಡೇ ಕೇರಿಗೆ ಹೋಗಿರಲಿಲ್ಲ. ಸೊ ಇವತ್ತು ಈ ವೀಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಗಾಯ ಪರವಾಗಿಲ್ಲ, ಡ್ರೈ ಆಗ್ತಾಯಿದೆ. ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಬೆಳಗ್ಗೆ ಮತ್ತು ನೈಟ್ 2 ಟೈಮ್ ಆಯಿಂಟ್ಮೆಂಟ್ ಹಚ್ಚಬೇಕು. ಡ್ರೈ ಆಗ್ತಿದೆ, ಹಾಗಾಗಿ ಪರವಾಗಿಲ್ಲ. ಬಟ್ ಸ್ಕೂಲಿಗೆ ಕಳಿಸಿದ್ದೆ ನಾನು. ಮಂಡೇ ಕಳಿಸ್ದೆ, ಮತ್ತು ಟ್ಯೂಸ್ಡೇ ಅವಳಿಗೆ ಯಾಕೋ ಲೂಸ್ ಮೋಷನ್ ಮತ್ತು ಜ್ವರ ಬಂದಿತ್ತು. ಟ್ಯೂಸ್ಡೇ ವೆನ್ಸ್ಡೇ ಕಳಿಸ್ಲಿಲ್ಲ, ಮತ್ತು ಥರ್ಸ್ಡೇ ಕಳಿಸ್ದೆ, ಫ್ರೈಡೇ ಕಳಿಸ್ದೆ. ಹಾಗೆ ಈಗ ಮೋಸ್ಟ್ಲಿ ಅವಳು ಟೀತಿಂಗ್ ಆಗ್ತಾಯಿದೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಲೂಸ್ ಮೋಷನ್ ಮತ್ತು ಜ್ವರ ಎಲ್ಲ ಬಂದಿತ್ತು. ಈಗ ಪರವಾಗಿಲ್ಲ, ಇವತ್ತು ಹೋಗಿದ್ದಾಳೆ ಡೇ ಕೇರಿಗೆ. ಹಾಗೆ ನಾನು ಆಫೀಸಿಗೆ ಹೋದೆ. ಆಫೀಸಲ್ಲಿ ಆ್ಯಸ್ ಯೂಶ್ವಲ್ ಕೆಲಸ, ಮೀಟಿಂಗ್ ಅದು ಇದು ಅಂತೆಲ್ಲ ಇತ್ತು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಲಾಗೌಟ್ ಆಗಿ ಬಂದಿದ್ದಾಯಿತು. ಆ್ಯಂಡ್ ನಾನಿವತ್ತು ಆಟೋದಲ್ಲಿ ಹೋಗಿದ್ದೆ ಆಫೀಸಿಗೆ. ನಂದು ಸ್ಕೂಟಿ ಅಪ್ಪು ತೊಗೊಂಡೋಗಿದ್ರು. ಅಪ್ಪುದು ಬೈಕ್ ಸರ್ವಿಸಿಗೆ ಕೊಟ್ಟಿದ್ದಾರೆ, ಹಾಗಾಗಿ ಅಪ್ಪುಗೆ ಬೈಕ್ ಇಲ್ಲ. ಆ್ಯಂಡ್ ನಂದು ಸ್ಕೂಟಿ ತೊಗೊಂಡೋಗಿದ್ದು. ಅಪ್ಪುದು ಬೈಕ್ ಆಫೀಸ್ ದೂರ ಮನೆಯಿಂದ, ಸೊ ಹಾಗಾಗಿ ಆಟೋದಲ್ಲೆಲ್ಲ ಹೋದರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. 350-400 ಹತ್ತತ್ರ. ನಂದು ಆಫೀಸಿಗೆ ಪರವಾಗಿಲ್ಲ, 130-140 ರುಪೀಸ್ ಎಲ್ಲ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾನೇ ಆಟೋದಲ್ಲಿ ಹೋದೆ. ಅದಾಗಿ ಬಂದು ಊಟ ಮಾಡಿ ಮಲಗಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಗೆ ಧ್ವನಿನ ಡೇ ಕೇರಿಗೆ ಕಳಿಸ್ಬೇಕಿತ್ತು. ನನಗೆ ವರ್ಕ್ ಫ್ರಮ್ ಹೋಮು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಆ್ಯಂಡ್ ಇವತ್ತು ಪೂಜೆ ಎಲ್ಲ. ಹಾಗೆ ಧ್ವನಿಗೆ ಬಾಕ್ಸಿಗೆ ಇವತ್ತು ಪ್ಯಾನ್ ಕೇಕ್ ಮಾಡಿಕೊಡೋಣ ಅಂತ ಪ್ಯಾನ್ ಕೇಕ್ ಟ್ರೈ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿತ್ತು. ಧ್ವನಿ ಮೊಟ್ಟೆ ತಿಂತಾಯಿಲ್ಲ ಸದ್ಯಕ್ಕೆ, ಎಗ್ ಏನು ತಿಂತಾಯಿಲ್ಲ. ಬಾಯ್ಲ್ಡ್ ಎಗ್ಗು ಅಷ್ಟಿಷ್ಟ ಇಲ್ಲ, ಆಮ್ಲೆಟು ಅಷ್ಟಿಷ್ಟ ಇಲ್ಲ. ಹಾಗಾಗಿ ಈ ಪ್ಯಾನ್ ಕೇಕಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ಮೊಟ್ಟೆ ಮತ್ತು ಸ್ವಲ್ಪ ಹಾಲು ಮತ್ತು ಬೆಲ್ಲ ಹಾಕಿ, ಬನಾನ ಹಾಕಿ ಮಾಡಿಕೊಟ್ಟೆ. ಅಟ್ಲೀಸ್ಟ್ ಇದರಲ್ಲಾದರೂ ಮೊಟ್ಟೆ ಹೋಗುತ್ತೆ ಅಂತ. ಸೊ ಹಾಗೆ ತಿಂಡಿ ಎಲ್ಲ ತಿಂದು ಹೊರಟರು ಮೇಡಮ್ಮ. ಹಾಗೆ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋದೆ ಡೇ ಕೇರಿಗೆ. ಹಾಗೆ ಧ್ವನಿನ ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನು 9 ಗಂಟೆ ಆಯಿತು. ನಾನು ಲಾಗಿನ್ ಆಗಬೇಕು. ಇವತ್ತು ನನಗೆ ವರ್ಕ್ ಫ್ರಮ್ ಹೋಮು, ಹಾಗಾಗಿ ವರ್ಕ್ ಮಾಡಬೇಕು, ಲಾಗಿನ್ ಆಗಬೇಕು. ನಾನು ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ, ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮತ್ತೆ ಈಗ ಲಾಗಿನ್ ಆಗಿ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಬ್ರೇಕ್ಫಾಸ್ಟ್ ಮಾಡುವ. ಓಕೆ, ಸೊ ಲೆಟ್ಸ್ ಲಾಗಿನ್. ಹಾಗೆ ಈಗ ಧ್ವನಿ ಡೇ ಕೇರಿಗೆ ಹೋಗಿದ್ದಾಳೆ. 9 o'clock ಬಿಟ್ಟು ಬರ್ತೀನಿ. 1 o'clock ಆಗುವಾಗ ಬರ್ತಾಳೆ ವಾಪಸ್ಸು. ಸೊ ಬಂದಮೇಲೆ ಊಟ ಮಾಡಿ ನಿದ್ದೆ ಮಾಡ್ತಾಳೆ. ಮತ್ತಿನ್ನು ಸಂಜೆ ಎದ್ದೇಳೋದು. ಇನ್ನು ಸಂಜೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡೋಕ್ಕೆಲ್ಲ ಕರ್ಕೊಂಡೋದ್ರೆ ಮತ್ತು ಧ್ವನಿದು ಡೇ ಮುಗೀತು. ಸೊ ಇವಾಗ ಅದು ಗಾಯ ಕಮ್ಮಿ ಆಗ್ತಾಯಿದೆ, ಡ್ರೈ ಆಗ್ತಾಯಿದೆ. ಆ್ಯಂಡ್ ಸೀರಿಯಸ್ಲಿ ಐ ಆಮ್ ಎಕ್ಸ್ಪೀರಿಯನ್ಸ್ ದಿಸ್ ಟೆರಿಬಲ್ ಟು. ಸುಮ್ಮನೆ ಹಠ ಮಾಡ್ತಾಳೆ ಧ್ವನಿ ಇವಾಗ. ಸುಮ್ಮನೆ ಅಳೋದು, ಸುಮ್ಮನೆ ಹಠ ಮಾಡೋದು, ಮತ್ತು ಬೇಕಿದ್ದ ವಸ್ತು ಬೇಕು ಅದನ್ನ ಹಠ ಮಾಡಿ ತೆಗಿಯೋದು, ಮತ್ತು ಏನು ಸುಮ್ಮನೆ ಅಳೋದು, ಬೇಡ ಬೇಡಮ್ಮ, ಅದು ಬೇಡಮ್ಮ, ಇದು ಬೇಡಮ್ಮ ಅಂತ. ಸ್ವಲ್ಪ ಕ್ರ್ಯಾಂಕಿ. ಪ್ರಾಬಬ್ಲಿ 2 years ಕಂಪ್ಲೀಟ್ ಆದಮೇಲೆ ಸರಿ ಆಗ್ತಾರೋ ನೋಡಬೇಕು. ಸೊ ಟೆರಿಬಲ್ 2 ಇಸ್ ರಿಯಲಿ ಟ್ರೂ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಇವತ್ತು ನಾನು ವರ್ಕ್ ಫ್ರಮ್ ಹೋಮೆಲ್ಲ ಮಾಡುವಾಗ ನನಗೆ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಬಟ್ ಆಫೀಸ್ಗೆ ಹೋಗುವಾಗ ಅವಳು ಸುಮ್ಮನೆ ಅಳ್ತಾ ಇರ್ತಾಳೆ. ಲೈಕ್ ನಾನು ರೆಡಿ ಆಗಬೇಕಾದ್ರೆ ಅವಳಿಗೆ ನಾನು ಹಾಕ್ಕೊಳ್ಳೋ ಪೌಡರ್ ಬೇಕು, ಲಿಪ್ಸ್ಟಿಕ್ ಬೇಕು, ಹಾಗೆ ಕ್ಯೂರಿಯಾಸಿಟಿ ಜಾಸ್ತಿ. ಆ್ಯಂಡ್ ಈಗ ತಿನ್ನೋದು ಸಹ ಅಷ್ಟು ಕಮ್ಮಿ, ಸ್ವಲ್ಪ ಅಷ್ಟೇನು ತಿಂತಾ ಇಲ್ಲ. ಹಾಗಾಗಿ ನೆನ್ನೆ ನಾನು ಆಫೀಸ್ಗೆ ಅವಳನ್ನ ಸಮಾಧಾನ ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ನನಗೆ ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು. ಆ್ಯಂಡ್ ಆಫೀಸಲ್ಲಿ ಹೋಗಿ ಕೆಲಸ ಮಾಡಬೇಕು. ಸಿಕ್ಕಾಬಟ್ಟೆ ತಲೆನೋವಿತ್ತು ನೆನ್ನೆ ನನಗೆ. ಸೊ ಬಂದು ಊಟ ಆರ್ಡರ್ ಮಾಡಿದ್ದು ನೆನ್ನೆ ನಾವು. ಸೂಪ್ ಮತ್ತು ಏನೇನೋ ಫ್ರೈಡ್ ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಹಾಗೆ ಊಟ ಮಾಡಿ ನಿದ್ದೆ ಮಾಡಿದ್ದಷ್ಟೇ. ಮತ್ತು ನಾನು ನೈಟು ಸಹ ಧ್ವನಿ ಕರೆಕ್ಟ್ ಮಲಗಲಿಲ್ಲ, ತುಂಬ ಸರ್ತಿ ಎದ್ದೇಳ್ತಾ ಇದ್ಲು. ಹಾಗೆ ಮಲಗಿ ಮತ್ತೆ ಇವತ್ತೆದ್ದು ಅವಳಿಗೆಲ್ಲ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಆಚೆ ಕಳಿಸಿದ್ದು. ಮತ್ತು ಮಮ್ಮಿ ಹೋದರು. ಮಮ್ಮಿಗೆ ಇವತ್ತೊಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಮಮ್ಮಿ ಹೋದರು. ಹಾಗೆ ಗೈಸ್, ವರ್ಕಿಂಗ್ ಮಾಮ್ ಲೈಫ್ ಸಿಕ್ಕಾಬಟ್ಟೆ. ನಂಗೆ ಒಂದೊಂದು ಸರ್ತಿ ಏನು ಅನ್ಸುತ್ತೆ ಗೊತ್ತಾ ಅಂದರೆ, ವರ್ಕ್ ಫ್ರಮ್ ಹೋಮೆಲ್ಲ ಮಾಡುವಾಗ ನನಗೆ ಪರವಾಗಿಲ್ಲ, ಸ್ವಲ್ಪ ನನಗೆ ಐ ಕ್ಯಾನ್ ಮ್ಯಾನೇಜ್. ಬಟ್ ಆಫೀಸ್ಗೆ ಹೋಗೋ ಟೈಮಲ್ಲಿ ನನಗೆ ಸಿಕ್ಕಾಬಟ್ಟೆ ಫ್ರಸ್ಟ್ರೇಷನ್ ಆಗುತ್ತೆ. ಅವಳು ಅಳುವಾಗ ನನಗೆ ಯಾಕೆ ಅಳ್ತೀಳೆ ಅಂತ ಅರ್ಥ ಆಗೋದಿಲ್ಲ. ಒಮ್ಮೊಮ್ಮೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಒಂದೊಂದ್ಸತಿ ಕೋಪ ಬಂದುಬಿಡುತ್ತೆ. ಆ ಕೋಪನ ಅವಳ ಮೇಲೆ ತೋರ್ಸೋಕ್ಕೂ ಆಗೋಲ್ಲ. ಅದು ಹೀಗೆ ಕಂಟ್ರೋಲ್ ಮಾಡಿ ತಲೆಯೆಲ್ಲ ಭಾರ ಆಗುತ್ತೆ. ನೆನ್ನೆ ನಾನು ಆಫೀಸ್ ಹೋಗುವಾಗ ಥಿಂಕ್ ಮಾಡ್ತಾ ಇದ್ದೆ, ಯಪ್ಪ ಎಷ್ಟು ಫ್ರಸ್ಟ್ರೇಟ್ ಆಗ್ತಿದೆ ಅಂತ. ಮತ್ತೆ ಸ್ವಲ್ಪ ಹೊತ್ತಾಗ್ತಾ ನಾನು ಥಿಂಕ್ ಮಾಡಿದೆ, ಒಬ್ವಿಯಸ್ಲಿ ಈ ಟೈಮೂ ಮುಗ್ದೋಗ್ಬಿಡುತ್ತೆ ಇನ್ನು ಸ್ವಲ್ಪ ಟೈಮಲ್ಲಿ.
ಏನೋ ಇದು ನಾರ್ಮಲ್ ಆಗೋಗುತ್ತೆ. ಸೊ ಆವಾಗ ಪ್ರಾಬಬ್ಲಿ ನಾನು ಈ ಟೈಮ್ನ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಅಂದ್ಕೊಳ್ತಾ ಇದ್ದೆ, ಲೆಟ್ ಮಿ ಎಂಜಾಯ್ ದಿಸ್ ಮೂಮೆಂಟ್. ಈ ಫ್ರಸ್ಟ್ರೇಷನ್ನು ಸಹ ಲೆಟ್ ಮಿ ಎಂಜಾಯ್. ನನಗೆ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಫ್ರಸ್ಟ್ರೇಷನ್ ಆಗಿ, ತಲೆನೋವೆಲ್ಲ ಆಗಿ. ಸೊ ಐ ವಾಸ್ ಲೈಕ್ ಎಂಜಾಯಿಂಗ್ ದಟ್ ಸ್ಯಾಡ್ನೆಸ್ ಆಲ್ಸೋ. ಒಂದು ಸ್ವಲ್ಪ ಸ್ಯಾಡ್ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಆ ಸ್ಯಾಡ್ ಮೂಮೆಂಟನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೆ. ಇಟ್ಸ್ ಲೈಕ್ ಐ ಡೋಂಟ್ ವಾಂಟ್ ಟು ಮಿಸ್ ಎನಿ ಆಫ್ ದ ಮೂಮೆಂಟ್ಸ್ ಅನ್ನೋ ಥರ ಇತ್ತು ನನಗೆ ನನ್ನ ಫೀಲಿಂಗ್. ಪರವಾಗಿಲ್ಲ, ಅವತ್ತು ಬೇಜಾರಾಯಿತು, ತಲೆ ನೋವ್ತಾ ಇದೆ, ಪರವಾಗಿಲ್ಲ, ಲೆಟ್ ಮೀ ಬಿ ಇನ್ ದಿಸ್ ಮೂಮೆಂಟ್ ಅಂತ ಐ ವಾಸ್ ಜಸ್ಟ್ ಬಿ. ಸುಮ್ಮನೆ ಸಮಾಧಾನವಾಗಿ ತಲೆ ನೋವ್ತಾ ಇತ್ತು, ನೋವಲಿ ಅಂತ ಬಿಟ್ಟೆ. ಮತ್ತು ಬೇಜಾರಾಗ್ತಿತ್ತು, ಬೇಜಾರಾಗಲಿ ಅಂತ ಬಿಟ್ಟೆ. ಸ್ಯಾಡ್ ಸಾಂಗ್ಸ್ ಕೇಳಬೇಕು ಅಂತ ಅನಿಸ್ತು, ಕೇಳ್ತಾ ಇದ್ದೆ. ಸೊ ಐ ವಾಸ್ ನಾಟ್ ಟ್ರೈಂಗ್ ಟು ಕಮ್ ಔಟ್ ಆಫ್ ಇಟ್. ಇಲ್ಲ ನನಗೆ ಬೇಜಾರಾಗ್ತಿದೆ, ನಾನು ಖುಷಿ ಆಗಬೇಕು, ಖುಷಿಯಾಗಿರೋ ಸಾಂಗ್ಸ್ ಕೇಳೋಣ, ಪಾಸಿಟಿವ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು ಅನ್ನೋ. ಅದಕ್ಕೆ ನೆನ್ನೆ ಸ್ವಲ್ಪ ನಾನು ಡೌನ್ ಇದ್ದೆ. ಐ ಆಮ್ ಲೈಕ್ ಲೆಟ್ ಮಿ ಬಿ ಡೌನ್, ಲೆಟ್ ಮಿ ಬಿ ಡೌನ್ ಆಗಿರೋಣ, ಸಾಂಗ್ಸ್ ಸ್ಯಾಡ್ ಸಾಂಗ್ಸೇ ಕೇಳೋಣ, ತಲೆನೋವ್ತಿದೆ, ಸುಮ್ಮನೆಗೆ ಕೂತ್ಕೊಳ್ಳೋಣ ಆ ಥರ. ಮೇ ಬಿ ನಾನು 30s ಹಿಟ್ಟಾಗಿ ಪ್ರಾಬಬ್ಲಿ ನನಗೆ ಈ ರಿಯಲೈಸೇಷನ್ಸ್ ಬರ್ತಾ ಇದೆ ಅನಿಸುತ್ತೆ. ಏನಂದರೆ ನಾನು ಓದೋ ಟೈಮಲ್ಲಿ ಓದು ಅಂತ ಬ್ಯಾಕ್ ಆಫ್ ದಟ್ ಓದೋದ್ರ ಕಡೆ ಓಡ್ತಾ ಇದ್ದೆ. ಅದಾದಮೇಲೆ ಜಾಬ್ ಅಂತ ಜಾಬ್ ಕಡೆ ಓಡ್ತಾ ಇದ್ದೆ. ಲೈಕ್ ಕರಿಯರ್ ಸೆಟ್ ಮಾಡಬೇಕು, ಎಕ್ಸ್ಕ್ಯೂಸ್ ಮೀ, ಸೊ ಕರಿಯರ್ ಜಾಬ್ ಅಂತೇಳಿ ಓಡ್ತಾ ಇದ್ದೆ. ಅದಾದಮೇಲೆ ಮದುವೆ ಅಂತ ಬಂತು, ಮದುವೆ ಅಂತ ಅದರಿಂದ ಓಡಿದ್ದಾಯಿತು. ಅದಾಗಿ ಮದುವೆ ಆದ ತಕ್ಷಣ ಮಗು ಅಂತ ಅದರಿಂದ ಓಡಿದ್ದಾಯಿತು. ಸೊ ನಾನು ಪಾಸ್ ಆಗಿ ವಾಟ್ ಈಸ್ ಹ್ಯಾಪನಿಂಗ್ ಅಂತ ನಿಂತು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಾಗಲಿ, ರಿಯಲೈಸ್ ಮಾಡೋದಾಗಲಿ ಐ ವಾಸ್ ಲೈಕ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಓಡೋದು, ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಈಗ 30 ಹಿಟ್ಟಾದಮೇಲೆ ಐ ಆಮ್ ಲೈಕ್ ಪಾಸಿಂಗ್. ಇವತ್ತು ನಂಗೆ ಬೇಜಾರಾಗ್ತಿದೆಯಾ, ಲೆಟ್ ಮಿ ಪಾಸ್. ಆಮೇಲೆ ಇವತ್ತು ಖುಷಿ ಆಗ್ತಿದೆಯಾ, ಲೆಟ್ ಮಿ ಪಾಸ್. ಲೈಕ್ ಆ ಮೂಮೆಂಟನ್ನು ಐ ಆಮ್ ಗೋಯಿಂಗ್ ಇನ್ ಡೀಪ್ ಆ ಮೂಮೆಂಟ್ ಜೊತೆಗೆ. ಸೊ ಏನಂತ ರಿಯಲೈಸ್ ಆಗ್ತಿದೆ ನನಗೆ ಇವಾಗ ಅಂತ ಹೇಳಿದ್ರೆ, ಇದು ಪಾಸ್ ಆಗುತ್ತೆ. ಇವತ್ತು ನಂಗೆ ಬೇಜಾರಾಗ್ತಿದ್ಯಾ, ನನಗೆ ಆ ಕಾನ್ಫಿಡೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಪ್ಪು ಏನಾದರೂ ಜಗಳ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಐ ವಾಸ್ ಟ್ರೈಂಗ್ ಟು ಫಿಕ್ಸ್ ದಟ್. ಜಗಳನ ಫಿಕ್ಸ್ ಮಾಡ್ತಾ ಇದ್ದೆ. ಯಾಕೆ, ಏನಾಯಿತು, ಲೈಕ್ ಬಿಫೋರ್ ಗೋಯಿಂಗ್ ಟು ಬೆಡ್ ವಿ ಹ್ಯಾವ್ ಟು ಸಾರ್ಟ್ ದಿಸ್ ಔಟ್. ಈಗ ನಂದು ತಪ್ಪ, ಅಪ್ಪುದು ತಪ್ಪ, ಯಾಕೆ ಈಗ ಅಪ್ಪು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಐ ವಾಸ್ ಟ್ರೈಂಗ್ ಟು ಫಿಕ್ಸ್ ಇಟ್. ಬಟ್ ಇವಾಗ ಈ ಸ್ಟೇಟ್ ಆಫ್ ಲೈಫಲ್ಲಿ ಐ ಆಮ್ ಲೈಕ್, ಜಗಳ ಮಾಡ್ತೀವಾ, ನಾನು ಏನು ಮಾತಾಡೋದಿಲ್ಲ, ಕ್ವಾಟಾಗಿ ರೂಮಲ್ಲಿ ಹೋಗಿ ಕೂತ್ಕೊಳ್ತೀನಿ. ಸೊ ನನ್ನ ಆ ಮೂಮೆಂಟನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಸ್ಯಾಡ್ ಮೂಮೆಂಟ್, ಬೇಜಾರಾಗ್ತಾ ಇರೋ ಮೂಮೆಂಟ್. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಐ ವಿಲ್ ಬಿ ಫೈನ್ ಅಂತ ಕಮ್ ಔಟ್. ಆ್ಯಂಡ್ ನನ್ನ ತಪ್ಪಾಗಿದೆ, ನಾನು ಸಾರಿ ಕೇಳ್ತೀನಿ, ಅಪ್ಪು ಸಾರಿ ಕೇಳ್ತಾರೆ. ಸೊ ಹಾಗೆ ಇವಾಗ ಐ ಆಮ್ ನಾಟ್ ರನ್ನಿಂಗ್ ಬಿಹೈಂಡ್ ದಟ್ ಫೀಲಿಂಗ್. ನನಗೆ ಬೇಜಾರಾಗ್ತಿದೆ, ಯಾಕೆ ಬೇಜಾರಾಗ್ತಿದೆ, ಐ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ನೋ, ನನಗೆ ಬೇಜಾರಾಗ್ತಿದೆ, ಬೇಜಾರಾಗಲಿ, ಪರವಾಗಿಲ್ಲ, ಸ್ವಲ್ಪ ಟೈಮ್ ಕೊಡೋಣ, ಅದಾದಮೇಲೆ ಅದು ಸರಿ ಆಗುತ್ತೆ. ಸೊ ಆ ಸ್ಟೇಟ್ ಆಫ್ ಲೈಫಲ್ಲಿ ನಾನು ಇವಾಗಿದ್ದೀನಿ. ಪ್ರಾಬಬ್ಲಿ ದಿಸ್ ವಿಲ್ ಕಮ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಫೀಲ್ ಆಗುತ್ತೆ. ಬಿಕಾಸ್ ಆ ಯಂಗ್ ಏಜಲ್ಲಿ ವಿ ವಿಲ್ ಬಿ ಲೈಕ್ ತುಂಬ ಆ್ಯಕ್ಟಿವ್ ಆಗಿ ಇದು ಮಾಡೋಣ ಹಾಗೆ ಹಿಂಗೆ ಅಂತ ಇರುತ್ತೆ. ಸೊ ಸ್ವಲ್ಪ ಏಜ್ ಆಗ್ತಾ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಬಬ್ಲಿ. ಈಗ ನಾವು ವಿ ವಿಲ್ ಗಿವ್ ರೆಸ್ಪೆಕ್ಟ್ ಟು ಟೈಮ್. ಲೈಕ್ ನನ್ನ ಕೇಸಲ್ಲಿ ಬಂದರೆ ನಾನೀಗ ಟೈಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಸೊ ಈ ಟೈಮ್ ಹೀಗಿದೆ, ಪರವಾಗಿಲ್ಲ, ಲೆಟ್ ಮಿ ಬಿ ಇನ್ ದಿಸ್ ಟೈಮ್. ಸ್ವಲ್ಪ ತಾಗುವಾಗ ನೆಕ್ಸ್ಟ್ ಟೈಮ್ ಬರುತ್ತೆ ಆ್ಯಂಡ್ ಆವಾಗ ಸರಿ ಆಗುತ್ತೆ. ಲೈಕ್ ನೆಕ್ಸ್ಟ್ ಮೂಡ್ ಅಥವಾ ನೆಕ್ಸ್ಟ್ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ ಮಿ ಬಿ ಇನ್ ದಿಸ್ ಮೂಮೆಂಟ್, ಲೆಟ್ ಮಿ ಬಿ ಇನ್ ದಿಸ್ ಟೈಮ್ ಥರ ಈಗ ನನಗೆ ಆಗೋದು. ಆ್ಯಂಡ್ ಆಬ್ವಿಯಸ್ಲಿ ಧ್ವನಿ ಹುಟ್ಟಿದ ಮೇಲೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಮದರ್ಹುಡ್ಡಲ್ಲಿ. ಅಂದರೆ ಆಬ್ವಿಯಸ್ಲಿ ಮಗುಗೆ ಅರ್ಥ ಆಗೋಲ್ಲ, ನಾವು ಫ್ರಸ್ಟ್ರೇಷನ್, ನಮ್ಮದು ಕೋಪ, ನಮ್ಮೇನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಹೇಗೆ ಸಮಾಧಾನ ಮಾಡ್ತೀವಿ, ಪರವಾಗಿಲ್ಲ, ಲೈಕ್ ನಮಗೆ ಕೋಪ ಬಂದರೂ, ನಮಗೆ ಬೇಜಾರಾದರೂ ಮಕ್ಕಳಿಗೆ ನಾವು ಪರವಾಗಿಲ್ಲ ಬಿದ್ಯಾ ಅಂತ ಸಮಾಧಾನ ಮಾಡೋದಾಗಲಿ, ಅಥವಾ ಅವರಿಗೆ ಏನೋ ಒಂದು ಸಾಂತ್ವನ ಹೇಳೋ ಥರ ನಾವು ಆ ಸ್ಟೇಟಲ್ಲಿ ಇರ್ತೀವಿ. ಸೊ ಆಬ್ವಿಯಸ್ಲಿ ನಮ್ಮ ಫೀಲಿಂಗ್ಸ್, ನಮಗೆ ಆ ಟೈಮಲ್ಲಿ ಏನಿರುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಮಕ್ಕಳಿಗೆ ನಾವು ಧೈರ್ಯ ಹೇಳ್ತಾ ಇರ್ತೀವಲ್ಲ. ಸೊ ಪ್ರಾಬಬ್ಲಿ ಅದ್ರ ಜೊತೆಗೆ ಚೇಂಜಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈಗ ನನ್ನಲ್ಲೇ ನಾನು ತುಂಬ ಚೇಂಜಸ್ ನೋಡಿದ್ದೇನೆ. ಮುಂಚೆ ಎಲ್ಲ ನಾನು ಲೈಕ್ ಎಲ್ಲನೂ ಪ್ಲ್ಯಾನ್ ಮಾಡ್ತಾಯಿದ್ದೆ. ಲೈಕ್ ಏನೋ ಏನಾದರೂ ಒಂದು ಆಗುತ್ತೆ ಅಂತ, ಫಾರ್ ಎಕ್ಸಾಂಪಲ್ ಒಂದು ಬರ್ಡೇ ಬರುತ್ತೆ ಅಂತ ಅಂದ್ಕೊಂಡ್ರೆ, ನನ್ನ ಬರ್ಡೇಗೆ ಹಾಗೆ ಮಾಡಬೇಕು, ಈ ಥರ ಡ್ರೆಸ್ ತೊಗೊಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ನನ್ನ ಬರ್ಡೇಗೆ ಈ ಥರ ವಾಚ್ ತೊಗೊಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಆ ವಾಚಿಗೆ ಅಷ್ಟು ಸೇವಿಂಗ್ಸ್ ಎಲ್ಲ ಮಾಡಿ ಆ ವಾಚ್ ತೊಗೊಳ್ತಾ ಇದ್ದೆ. ಸೊ ನನಗೆ ಅಟ್ಯಾಚ್ಮೆಂಟ್ ಬಂದುಬಿಡ್ತಿತ್ತು ಆ ವಸ್ತು ಮೇಲೆ.
ಸೊ ಇವಾಗ ಐ ಆಮ್ ನಾಟ್ ಪ್ಲಾನಿಂಗ್ ಎನಿಥಿಂಗ್. ಇಟ್ಸ್ ಲೈಕ್ ಬಂದರೆ ಬಂತು, ಹೋದರೆ ಹೋಯಿತು. ಲೈಕ್ ಡಿಟ್ಯಾಚ್ಮೆಂಟ್ ಸ್ಟೇಟಲ್ಲಿದ್ದೀನಿ. ಯಾವುದೂ ನಂಗೆ ಬೇಕು, ನಾನು ಕಷ್ಟಪಟ್ಟು ಅದನ್ನು ತೊಗೊಂಡೆ, ನಾನು ಇಷ್ಟು ಪ್ಲ್ಯಾನ್ ಮಾಡಿ ಅದನ್ನು ಮಾಡಿದೆ. ಲೈಕ್ ನಾನು ಯಾವುದೂ ವಸ್ತುನೂ ಸಡನ್ನಾಗಿ ಹೋಗಿ ತೊಗೊಳ್ತಾ ಇರಲಿಲ್ಲ ಮುಂಚೆ. ಆ್ಯಸ್ ಎ ಸೆಡ್, ಒಂದು ವಾಚ್ ತೊಗೊಬೇಕಂತಂದ್ರೂ ಅದನ್ನ ಥಿಂಕ್ ಮಾಡಿ, ಸೇವ್ ಮಾಡಿ ತೊಗೊಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಅಂತ ಎಲ್ಲ ಹೇಳಿ ಥಿಂಕ್ ಮಾಡಿ ನಾನು ತೆಗಿತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಒಂದು ಬಾಂಡಿಂಗ್ ಬರ್ತಾಯಿತ್ತು. ಬಿಕಾಸ್ ನಾನು ಅಷ್ಟು ಥಿಂಕ್ ಮಾಡಿ ಅಷ್ಟು ಎಫರ್ಟ್ ಹಾಕಿ ತೆಗೆದಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ ನನಗಿರ್ತಾಯಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಬರ್ತಾಯಿತ್ತು. ಸೊ ಇವಾಗ ಐ ಡೋಂಟ್ ಹ್ಯಾವ್ ದ್ಯಾಟ್. ಇಸ್ ಲೈಕ್ ಹೋಗಲಿ ಪರವಾಗಿಲ್ಲ, ಆ ಟೈಪ್ ಆಫ್ ಮೈಂಡ್ಸೆಟ್ಟಲ್ಲಿ ಯಾವುದು ಮೆಟೀರಿಯಲ್ ಆಗಲಿ, ಯಾವುದು ವಿಷಯದಾಗಲಿ, ಯಾರ ಜೊತೆಗಾಗಲಿ ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್ ಮಾಡಬಾರ್ದು ಅಂತ ಇತ್ತೀಚೆಗೆ ನನಗೆ ಸ್ವಲ್ಪ ರಿಯಲೈಸೇಷನ್. ಈಗ ಈಸಿಲಿ ಲೆಟ್ಟಿಂಗ್ ಗೋ. ಏನಾದರೂ ಆಗಲಿ, ಏನಾದರೂ ಒಂದು ವಸ್ತು ಹೋಯ್ತಾ ಪರವಾಗಿಲ್ಲ ಹೋಗಲಿ, ಏನಾದರೂ ಒಂದು ಈಗ ಯಾರಿಗಾದ್ರೂ ಒಂದು ಕೊಡಬೇಕಾದ್ರೆ ಪರವಾಗಿಲ್ಲ ಕೊಡುವ. ಸೊ ಆ ಥರ ಡಿಟ್ಯಾಚ್ಮೆಂಟ್ ಸ್ಟೇಟಲ್ಲಿ ಇರ್ಬೋದು. ಮೋರೋವರ್ ಈ ಚೇಂಜಸ್ ನನ್ನಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಐ ಆಮ್ ಜಸ್ಟ್ ಲೆಟ್ಟಿಂಗ್ ಗೋ ಆಫ್ ಥಿಂಗ್ಸ್ ಥರ. ಯಾವುದನ್ನು ಚೇಸ್ ಮಾಡ್ತಾ ಇಲ್ಲ, ಯಾವುದರಿಂದನೂ ಓಡ್ತಾ ಇಲ್ಲ. ಐ ಆಮ್ ಲೈಕ್ ನೋಡೋಣ ಏನಾಗುತ್ತೆ, ಹೇಗಾಗುತ್ತೆ, ಆ ಟೈಪ್ ಆಫ್ ಮೈಂಡ್ಸೆಟ್ಟಲ್ಲಿ. ಈಗ ನನಗಿಂತ ಚಿಕ್ಕವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ರಾಬಬಲಿ ಏನೋ ಯು ವಿಲ್ ಆಲ್ಸೋ ರೀಚ್ ಅ ಪಾಯಿಂಟ್ ಇನ್ ಲೈಫ್. ಲೈಕ್ ನಿಮಗೆ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ನಿಮ್ಗೆ ಇಷ್ಟ ಏನು, ನಿಮ್ಗೇನು ಇಷ್ಟ ಇಲ್ಲ, ಲೈಕ್ ವಾಟ್ ಯು ಆರ್ ಅನ್ನೋದು ಪ್ರಾಪರಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ ಲೈಫಲ್ಲಿ. ಲೈಕ್ ಒಬ್ವಿಯಸ್ಲಿ ಚೇಂಜ್ ಇಸ್ ನಾರ್ಮಲ್. ಚೇಂಜ್ ಆಗಬೇಕು, ಒಳ್ಳೇದಕ್ಕೋಸ್ಕರ ಚೇಂಜ್ ಆಗಬೇಕು. ಒಳ್ಳೆ ಡೆವಲಪ್ಮೆಂಟ್ಸ್, ಒಳ್ಳೆ ಗ್ರೋತ್ ಇರಬೇಕು. ಆ್ಯಂಡ್ ಇನ್ನೇನು ಅಷ್ಟೇ. ಈಗ ನಾನು ಲಾಗಿನ್ ಆಗಬೇಕು. 9 o'clock ಆಯಿತು. ಲಾಗಿನ್ ಆಗಿ ಮೀಟಿಂಗ್ ಇದೆ ನನಗೆ, ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮಾಡುವ. ಆ್ಯಂಡ್ ನನಗೆ ಹೌ ಐ ಸ್ಟಾರ್ಟೆಡ್ ಮೈ ಕರಿಯರ್ ಅಂತ ಒಂದು ವ್ಲಾಗ್ ಮಾಡಬೇಕು ಅಂತ ಒಂದಿದೆ. ಪ್ರಾಬಬ್ಲಿ ಯಾರಾದರೂ ಚಿಕ್ಕವರು ಕಾಲೇಜ್ ಮುಗಿಸಿದವರು ನೋಡ್ತಾ ಇದ್ದರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ. ಸೊ ನಾನೀಗ ಮೇಯ್ನಾಗಿ ಫೋಕಸ್ ಮಾಡೋದು ನನಗಿಂತ ಚಿಕ್ಕವರಿಗೆ ವ್ಲಾಗ್ಸ್ ಮುಟ್ಟಬೇಕು ಅಂತ. ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್. ಈಗ ನಾನು ಮದರ್ಹುಡ್ ಬಗ್ಗೆ ಹೇಳ್ತಿದ್ದೀನಿ. ಈಗ ನನಗಿಂತ ದೊಡ್ಡವರು ಇದನ್ನು ನೋಡಿದರೆ ಏನು ಯೂಸು, ನನಗಿಂತ ಚಿಕ್ಕವ್ರು ನೋಡಿದರೆ ಅವರಿಗೊಂದು ಐಡಿಯಾ ಸಿಗುತ್ತೆ. ವರ್ಕ್ ಮಾಡುವಾಗ ಮದರ್ಹುಡ್ ಜರ್ನಿ ಹೀಗಿರುತ್ತೆ. ಈವನ್ ವರ್ಕ್ ಸ್ಟ್ರೆಸ್ ಮತ್ತು ಮಗು ನೋಡ್ಕೊಳ್ಳೋ ಸ್ಟ್ರೆಸ್ ಇರುತ್ತೆ. ಬಟ್ ನಾನು ಹ್ಯಾಂಡಲ್ ಮಾಡ್ತೀನಿ. ಲೈಕ್ ಶೀ ಈಸ್ ಹ್ಯಾಂಡ್ಲಿಂಗ್ ಇಟ್. ಸೊ ನಾನು ಆ ಸ್ಟೇಜಿಗೆ ಹೋಗುವಾಗ ಐ ಕ್ಯಾನ್ ಆಲ್ಸೋ ಹ್ಯಾಂಡಲ್. ಇದು ನಾನು ಮಾತ್ರ ಫೇಸ್ ಮಾಡ್ತಿರೋದಲ್ಲ, ದಿಸ್ ಈಸ್ ಹೌ ಇಟ್ ಈಸ್. ಇದು ಎಲ್ಲರೂ ಫೇಸ್ ಮಾಡ್ತಿರೋದು. ಲೈಫ್ ಇರೋದೇ ಹೀಗೆ, ವರ್ಕಿಂಗ್ ಮಾಮ್ ಲೈಫ್ ಇರೋದೇ ಹೀಗೆ ಅನ್ನೋ ಒಂದು ಅಕ್ಸೆಪ್ಟೆನ್ಸ್ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಥರ ಅಲ್ವಾ. ಸೊ ನಾನು ಆ್ಯಕ್ಚುಲಾಗಿ ಥಿಂಕ್ ಮಾಡೋದು ನಂದು ಮೋಸ್ಟ್ ಆಫ್ ದ ವ್ಲಾಗ್ಸ್ ಶುಡ್ ಗೋ ಯಂಗರ್ ಪೀಪಲಿಗೆ ಅಂತ. ಆವಾಗ ನಾನು ಬಂದಂಥ ಲೈಫ್ ಜರ್ನಿನ ಶೇರ್ ಮಾಡುವಾಗ ಅವರಿಗೆ ಸರಿ ಆಗುತ್ತೆ, ಅಥವಾ ಇನ್ನೊಂದು ಹೋಪ್ ಬರುತ್ತೆ, ಅಥವಾ ಇನ್ನೊಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನಗೆ ಇಷ್ಟ. ಬಟ್ ಈಗ ಸದ್ಯಕ್ಕೆ ನೋಡ್ತಾ ಇರೋದೆಲ್ಲ ನನ್ನ ಏಜ್. ಸೊ ಹಾಗೆ ಓಕೆ ಗೈಸ್, ಇನ್ನು ನಾನು ಲಾಗಿನ್ ಆಗ್ತೀನಿ ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಹಾಗೆ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಹೊತ್ತು ವಾಕ್ ಮಾಡುವ ಅಂತ ನಾನು ಧ್ವನಿ ಬಂದ್ವಿ ಕೆಳಗೆ. ಅಷ್ಟರಲ್ಲಿ ಅಪ್ಪುನು ಆಫೀಸ್ ಮುಗಿಸ್ಕೊಂಡು ಬಂದಿದ್ದು. ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾಯಿದ್ದೀವಿ. ಕಮ್ ಪಿಕಚ್ಚು ಬಾ. ಹಾಂ ಬಾ ಬಾ ಬಮ್ಮು ಬಾ. ದೌ ನೋಡೋಕೆ ಹೋಗ್ಬೇಕಾ? ಹೋಗು ಬಾ, ಹೋಗು. ನಾನಿದ್ದೀನಿ, ಬಾ ಬಾ ಚಿಟ್ಟು. ಬಾ ಪಿಕಚ್ಚು ಬಾ, ಇನ್ನು ಮುಗ್ದಿಲ್ಲ. ಬಾ. ನಾಯಿ ಬಂತಾ? ಕಮ್. ನಾಯಿಯ ನನಗೆ ಹೆದರಿಕೆ ಅಂದರೆ ಬಾ ಕಮ್. ಬಾ ಹೋಗ ಸುಂದ್ರಿ. ಆ ಕಡೆ ಹೋಗ್ತಿದೆ, ಬಾ. ಅದು ನೀನು ಬಾ. ಅಲ್ಲೇ ನಿಂತ್ಕೊಂಡು ಆ ಕಡೆ ಹೋಗು ಅಂದರೆ ಹೆಂಗೆ? ಬಾ, ಅಷ್ಟು ದೂರ ಇದೆ ಅದು. ಸ್ಲೋ ನಿಧಾನಕ್ಕೆ ಹೋಗ್ಬೇಕು. ಬಾ
ಹಚ್ ಹೋಗಿ ಗೋಪಿ ಕಚ್ಚು ಬಾ ಮನೆಗೆ ಹೋಗೋಣ ಬಾ ಕಂದ ನಾನು ಹೋಗ್ತೀನಿ ಆಯ್ತಾ ಟಾಟಾ ಬಾಯ್ ಬಾಯ್ ಸಿ ಯು ಬಾಯ್ ಟಾಟಾ ಬಾಯ್ ಸಿ ಯು ಗುಡ್ ನೈಟ್ ಎಲ್ಲರಿಗೂ ಬಾಯ್ ಕಂದ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರಿ ಬಾ ಮುಟ್ಬಾರ್ದು ಬಾ 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 ನಾನು ಹೋಗ್ತೀನಿ ಟಾಟಾ ಬಾಯ್ 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 ಬಾಯ್